ಸಮಸ್ತರಿಗೂ ನಮಸ್ಕಾರ. ದೇವೀಸ್ ಕಿಚನ್ಗೆ ಆತ್ಮೀಯವಾದಂಥ ಸ್ವಾಗತ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹಾಗೆ ಹೊಸ ವರ್ಷಕ್ಕೆ ಡಬಲ್ ಧಮಾಕ ನಿಮಗೆ ಏನಂದರೆ ಖಾರವಾದಂತಹ ರುಚಿಯಾದಂತಹ 2 ಬಗೆಯ ಬಜ್ಜಿ ಮಾಡೋದು ನನಗೆ ಹೇಳ್ಕೊಡ್ತೀನಿ. ಒಂದು ಮೆಣಸಿನಕಾಯಿ ಬಜ್ಜಿ, ಅದು ಶಿಮ್ಲಾ ಮೆಣಸಿನಕಾಯಿ ಬಜ್ಜಿ. ಆ ನಂತರದಲ್ಲಿ ಬದನೆಕಾಯಿಂದ ಮಾಡಬಹುದಾದಂತಹ ಬಜ್ಜಿ. ಎರಡಕ್ಕೂ ಒಂದೇ ಹಿಟ್ಟು, ಆದರೆ ನಾವು ಬಳಸ್ತಾ ಇರೋ ತರಕಾರಿ ಮಾತ್ರ ಭಿನ್ನ. ಎಷ್ಟು ಚೆನ್ನಾಗಿರುತ್ತೆ ರುಚಿ ಅಂತಂದರೆ ಎರಡೂ ಕೂಡ ವಿಭಿನ್ನ ರುಚಿಯನ್ನು ಕೊಡುತ್ತೆ. ಹಾಗೆ ಬಜ್ಜಿಯನ್ನು ಖಾರವಾಗಿ ನಾವು ಅಚ್ಚ ಖಾರದ ಪುಡಿ ಇಲ್ಲದೆ ಹಸಿ ಖಾರ ಬಳಸಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಬನ್ನಿ ಕಲ್ತ್ಕೊಳ್ಳೋಣ. ಮೊದಲಿಗೆ ಮೆಣಸಿನಕಾಯಿ ಬಜ್ಜಿ ಮಾಡೋದು ಹೇಗೆ ಅಂತ. ತುಂಬ ರುಚಿಯಾಗಿರುತ್ತೆ. ನಾರ್ಮಲಿ ನಿಮ್ಗೆ ಗೊತ್ತು, ಈ ಬಜ್ಜಿ ಮೆಣಸಿನಕಾಯಿ ಖಾರ ಇರೋದಿಲ್ಲ. ಹಾಗಾಗಿ ನಾವು ಖಾರವನ್ನು ಹಿಟ್ಟಿಗೆ ಹಾಕಿ ಮಾಡಿ ತಿನ್ನೋದು ಸಕ್ಕತ್ತಾಗಿರುತ್ತೆ. ಸೊ ಮೊದಲಿಗೆ ಮೆಣಸಿನಕಾಯಿ ಬಜ್ಜಿಗೆ ನಾವು ಶಿಮ್ಲಾ ಮೆಣಸಿನ್ಕಾಯಿ ಅಥವಾ ಬಜ್ಜಿ ಮೆಣಸಿನ್ಕಾಯಿ 1/4 kg ತೊಗೊಂಡು, ಆನಂತರದಲ್ಲಿ 1/4 kg ಕಡಲೆ ಹಿಟ್ಟು, ಇದೆರಡಕ್ಕೂ ಸಾಕಾಗತ್ತೆ. ಆನಂತರದಲ್ಲಿ ಕ್ಯಾರೆಟ್ ತುರಿ ಮತ್ತು ಈರುಳ್ಳಿ, ಅದನ್ನು ನಾವು ಸ್ಟಫಿಂಗೋಸ್ಕರ ಬಳಸ್ತಾ ಇದ್ದೀವಿ. ಹಾಗಾಗಿ ಅದನ್ನೇನು ನಾವು ಬೇಯಿಸೋದು ಇದೆಲ್ಲ ಏನೂ ಇಲ್ಲ. ಇದಾದ ನಂತರ ಮೊದಲಿಗೆ ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂತಂದರೆ, ಖಾರಕ್ಕೆ ಮೆಣಸಿನಕಾಯಿ ಮತ್ತು 1 ಚಮಚ ಜೀರಿಗೆ, 1 ಚಮಚ ಧನಿಯಾ ಮತ್ತು ಒಂದಿಷ್ಟು ಇಂಗನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿಗೆ ಮಾಡ್ಕೋಬೇಕು. ನೀರು ಹಾಕೋದು ಬೇಡ, ಹಾಗೆ ಡ್ರೈಯಾಗಿ ಮಾಡ್ಕೊಳ್ಳೋಣ. ಈ ಖಾರ ನಿಮ್ಮಿಷ್ಟ, ಖಾರ ಚೆನ್ನಾಗಿರಬೇಕು ಅಂತ ಹೇಳ್ತೀನಿ, ಅದರಿಂದ ಖಾರವಾಗಿ ಮಾಡ್ಕೊಳ್ಳಿ. ಮೊದಲಿಗೆ ಕಡಲೆ ಹಿಟ್ಟಿಗೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಆ ನಂತರದಲ್ಲಿ ಚಿಟಿಕೆ ಸೋಡಾ ಹಾಕೋಣ. ಸೋಡಾ ಬೇಕಾಗುತ್ತೆ, ಯಾಕಂದರೆ ಗರಿಯಾಗಿ ಬರಬೇಕು ಅಂತಂದರೆ ಸೋಡಾ ಬೇಕಾಗುತ್ತೆ. ಹಾಗಾಗಿ ಸೋಡಾ ಹಾಕೋಣ. ಸೋಡಾ ಹಾಕಿದ ನಂತರ ನಾವು ಈ ಮಿಕ್ಸಿಯಿಂದ ಏನು ರುಬ್ಬಿರ್ತೀವಲ್ಲ ಎಷ್ಟೊಂದು ಪದಾರ್ಥ, ಅಂದರೆ ನಮ್ಮ ಮೆಣಸಿನ್ಕಾಯಿ ಖಾರ ಇರ್ಬೋದು, ಅದೆಲ್ಲವನ್ನು ಇದಕ್ಕೆ ಎಷ್ಟು ರುಬ್ಬಿರ್ತೀವೋ ಅಷ್ಟು ಹಾಕೋಣ. ಆ ನಂತರದಲ್ಲಿ 2 ಚಮಚ ಅಕ್ಕಿ ಹಿಟ್ಟು ಹಾಕಬೇಕಾಗತ್ತೆ. ಅಕ್ಕಿ ಹಿಟ್ಟು ಗರಿ ಬರೋದಕ್ಕೋಸ್ಕರ. ಈಗ ಖಾರ ಎಲ್ಲವನ್ನು ಹಾಕ್ಕೊಳ್ಳ. ಎಲ್ಲ ಖಾರ ಎಷ್ಟು ರುಬ್ಬಿರ್ತೀರೋ ಅಷ್ಟು ಖಾರವನ್ನು ಇದಕ್ಕೆ ಹಾಕಬೇಕಾಗತ್ತೆ. ಮತ್ತೊಂದು ಹೇಳ್ತಾ ಇದ್ದೀನಿ ನಾನು, ಜೀರಿಗೆ, ಧನಿಯಾ, ಹಸಿಮೆಣಸಿನ್ಕಾಯಿ ಮತ್ತು ಇಂಗು. ಆ ನಂತರದಲ್ಲಿ ಕಲ್ಲರ್ಗೋಸ್ಕರ 1 ಚಿಟಿಕೆ ಅರಿಶಿಣವನ್ನು ಹಾಕೋಣ. ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಕಲಿಸ್ತಾ ಹೋಗೋಣ. ಕೈಯಿಂದ ಕಲಿಸ್ಬೋದು, ಖಾರ ಆಗುತ್ತೆ, ಅದಕ್ಕೋಸ್ಕರ ಚಮಚೆ ಬಳಸಿ ನಾನು ಕಲಿಸ್ತಾ ಇದ್ದೀನಿ. ಇನ್ನು ಈ ಕಲಸಿದ ಹಿಟ್ಟು ಯಾವ ಹದಕ್ಕೆ ಇರಬೇಕು ಅಂತಂದರೆ, ನಾವು ಇಡ್ಲಿ ಹಿಟ್ಟು ಏನು ಕಲಿಸ್ತೀವಿ ಆ ಹದಕ್ಕೆ ಇರಬೇಕು. ತುಂಬ ನೀರಾಗಿರಬಾರ್ದು. ಸಾಮಾನ್ಯವಾಗಿ ಬಜ್ಜಿ ಹಿಟ್ಟೇನಾಗುತ್ತೆ, ಉಪ್ಪು ಎಲ್ಲ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟ ನಂತರ ತಾನಾಗೆ ತೆಳುವಾಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ನೀವು ಗಟ್ಟಿಯಾಗಿ ಹಿಟ್ಟನ್ನು ಕಲಸಿರಿ. ನಂತರ ಇನ್ನೊಂದು ಏನು ಹೇಳ್ತೀನಿ ಅಂದರೆ, ಬಜ್ಜಿ ಹಿಟ್ಟನ್ನು ಯಾವಾಗ ಕಲಿಸ್ದಾಗೂ ಕೂಡ ನೀವು ಕಲಿಸಿ ಹಾಗೆ ಬಿಡಬಾರ್ದು. ಹಾಗೆ ಬಿಟ್ಟರೆ, ನೀವು ನೆಂದುಬಿಟ್ರೆ ಹಿಟ್ಟು ತುಂಬ ಎಣ್ಣೆ ಕುಡಿಯುತ್ತೆ. ಬಜ್ಜಿ ಎಣ್ಣೆ ಇಲ್ಲದೆ ಇರಬೇಕು ಅಂತಂದರೆ ತಕ್ಷಣ ಕಲಿಸ್ಬೇಕು. ಇಲ್ಲಿ ನೀವು ಹಿಟ್ಟು ಕಲಿಸ್ತಾ ಇರೋ ಅಷ್ಟೊತ್ತಿಗೆ ಆ ಕಡೆ ಎಣ್ಣೆ ಕಾಯ್ತಾ ಇರಬೇಕು. ಬಾಣಲೆ ಇಟ್ಟು ಎಣ್ಣೆ ಕಾಯೋಕ್ಕೆ ಇಟ್ಬಿಡಿ. ಈಗ ನೋಡಿ, ಈ ಹದಕ್ಕೆ ಸಾಕಾಯಿತು. ಇಷ್ಟು ಹದ ಇದ್ದರೆ ಸಾಕು. ಚೆನ್ನಾಗಿ ಅದು ತರಕಾರಿಗೆ ಪೂರ್ತಿಯಾಗಿ ಅಂಟ್ಕೊಳ್ಬೇಕು. ಅದಕ್ಕೋಸ್ಕರ ಇಷ್ಟು ಹದ ಸಾಕಾಗತ್ತೆ. ನಾನು ಆಗಲೇ ಹೇಳಿದಲ್ಲ, ಬಾಣಲೆ ಇಟ್ಟು ಎಣ್ಣೆ ಕಾಯಕ್ಕೆ ಇಟ್ಬಿಡಿ ಅಂತ. ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ, ಎಣ್ಣೆ ಕಾಯ್ತಾ ಇದೆ. ಈಗ ಏನು ಮಾಡ್ತೀನಿ ನಾನು, ಈ ಬಜ್ಜಿಗಳನ್ನು ಮಾಡೋದಕ್ಕೆ ಮೆಣಸಿನಕಾಯನ್ನು ನಾನು ಅರ್ಧ ಸೀಳ್ಕೊತೀನಿ, ಅಥವಾ 4 ಭಾಗ ಹೀಗೆ ಸೀಳ್ಕೊತೀನಿ. ಪೂರ್ತಿ ಎಲ್ಲ ತೊಟ್ಟು ಹಾಗೆ ಇರಬೇಕು. ಈ ರೀತಿ ಮಧ್ಯಕ್ಕೆ ಸೀಳ್ಕೊಳ್ತಾ ಹೋಗೋಣ. ಕಾರಣ ಏನಪ್ಪ ಅಂದರೆ, ಹಿಟ್ಟು ಒಳಗಡೆ ಕೂಡ ತುಂಬಬೇಕು. ಅದಕ್ಕೋಸ್ಕರ ಈ ರೀತಿ ಸ್ಲಿಟ್ ಮಾಡ್ಕೊಳ್ತಾ ಹೋಗೋದು. ಅಕಸ್ಮಾತ್ ನಾವು 1 ಇಡೀ ಹಾಕ್ಬೋದು, ಆದರೆ ಚಿಕ್ಕದಾದರೆ ಪೂರ್ತಿ ಹಾಕ್ಬೋದು. ಸ್ವಲ್ಪ ದೊಡ್ಡದಾದರೆ ಖಂಡಿತವಾಗೂ ಅರ್ಧ ಮಾಡಿ ಹಾಕಿ. ಅಥವಾ ನೀವು ದೊಡ್ಡ ಬಾಣಲೆ ಇಟ್ಟರೆ ಆ ಬಾಣಲೆ ತುಂಬ ನೀವು ಹಾಕ್ತಾ ಹೋಗ್ಬೋದು. ಆವಾಗ 1 ಇಡೀ ದೊಡ್ಡ ಮೆಣಸಿನಕಾಯಿ ಇದ್ರೂ ಹಾಕ್ಬೋದು. ಈಗ ಚಿಕ್ಕ ಬಾಣಲೆ ಇಟ್ಟಿದ್ದೀನಿ, ಅದಕ್ಕೋಸ್ಕರ ಅರ್ಧ ಮಾಡಿದ್ದೀನಿ. ಈ ರೀತಿಯಾಗಿ ಸಂಪೂರ್ಣವಾಗಿ ಹಿಟ್ಟು ತುಂಬಬೇಕು. ಅಂದರೆ ಎಲ್ಲೂ ಕೂಡ ಅದು ಹಿಟ್ಟಿಲ್ಲದೆ ಇರಬಾರ್ದು. ಅದರ ಮೆಣಸಿನಕಾಯಿನ ಮೇಲ್ಭಾಗ ತುಂಬಬೇಕು ಹಿಟ್ಟಿಂದ. ಈ ರೀತಿ ತುಂಬಿ ನೀವು ಒಂದೊಂದೇ ಹಾಕ್ತಾ ಹೋಗಿ ಎಣ್ಣೆಗೆ ಎಷ್ಟು ಹಿಡಿಸುತ್ತೋ ಅಷ್ಟು ಹಾಕ್ತಾ ಹೋಗಬೇಕು. ಯಾವುದೇ ಬಜ್ಜಿ ಮಾಡುವಾಗ ನೀವು ಹಾಕಿದ ಕೂಡಲೇ ತೆಗಿತಾ ಹೋಗಬಾರ್ದು. ತಿರುಗಿಸೋದು ಎಲ್ಲ ಮಾಡಬಾರ್ದು. 1-2 ನಿಮಿಷ ಹಾಗೆ ಬಿಟ್ಬಿಡಬೇಕು. ಎಲ್ಲವನ್ನು ಸ್ವಲ್ಪ ಫ್ಲೇಮು ಉರಿ ಕಮ್ಮಿ ಮಾಡಿಕೊಂಡು ಆ ನಂತರದಲ್ಲಿ ಬಾಣಲೆ ತುಂಬ ಹಾಕ್ತಾ ಹೋಗಿ. ಈಗ ಬಾಣಲೆ ತುಂಬ ಆಗಿರೋದ್ರಿಂದ ಈಗ ನೋಡಿ, ಈಗ ತಿರುಗಿಸ್ತಾ ಹೋಗಿ. ಕಲರ್ ಬದಲಾಗಿದೆ ನೋಡ್ರಲ್ಲ. ಈ ಗೋಲ್ಡನ್ ಕಲರ್ ಏನು ಬರುತ್ತೆ, ಇದು ಬಂದಾಗ ಆಯಿತು ಬಜ್ಜಿ ಅಂತಲೇ ಅರ್ಥ. ಕೆಲವರು ತುಂಬ ಇನ್ನೂ ಸ್ವಲ್ಪ ಆಗಬೇಕು, ಬಣ್ಣ ಚೇಂಜ್ ಆಗಬೇಕು ಅಂತಾರೆ. ಅದು ಸೀದ ಥರ ಆಗೋಗ್ಬಿಡುತ್ತೆ ಆರಿದ ತಕ್ಷಣ. ಹಾಗಾಗಬಾರ್ದು. ಅಂದರೆ ಈ ಹಳದಿ ಬಣ್ಣ ಅಥವಾ ಈ ಬಂಗಾರದ ಬಣ್ಣ ಏನು ಬರುತ್ತೆ, ಈ ರೀತಿ ಬಂದಾಗ ಬಜ್ಜಿಯನ್ನು ತೆಗೆದುಬಿಡಿ. ಬಜ್ಜಿ ಫಸ್ಟ್ ಕ್ಲಾಸಾಗಿ ಆಗಿದೆ, ಗೊತ್ತಾಗುತ್ತಲ್ಲ. ಒಳಗಡೆ ಮೆಣಸಿನಕಾಯಿ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಎಣ್ಣೆಯಲ್ಲಿ ಬೀಳೋದ್ರಿಂದ ಬೇಗ ಬೆಂದೋಗುತ್ತೆ ಮೆಣಸಿನಕಾಯಿ. ಇದಾದ ನಂತರ ನೋಡಿ, ಈಗ ನೆಕ್ಸ್ಟ್ ಶುರುವಾಗೋದೇನಪ್ಪ ಅಂದರೆ, ಈ ಬಜ್ಜಿಗಳನ್ನು ಮಧ್ಯಕ್ಕೆ ಸೀಳಿ ಈಗ ಒಂಚೂರು ಸಣ್ಣದಾಗಿ ಅಲಂಕಾರ ಮಾಡಬೇಕು. ಏನು ಅಲಂಕಾರ, ತುರಿದಿಟ್ಕೊಂಡಿದ್ವಲ್ಲ ಕ್ಯಾರೆಟು,
ಅದನ್ನು ತುಂಬ್ತಾ ಹೋಗಿ, ಈರುಳ್ಳಿಯನ್ನು ತುಂಬ್ತಾ ಹೋಗಿ. ಈರುಳ್ಳಿ ಮತ್ತು ಕ್ಯಾರೆಟು, ಮೊದಲಿಗೆ ಈರುಳ್ಳಿ ಆನಂತರ ಕ್ಯಾರೆಟ್ ತುಂಬಿ ಇದರ ಮೇಲೆ ಇಷ್ಟು ಚಾಟ್ ಮಸಾಲ ಹಾಗೆ ಉದುರಿಸಿ ಚೆನ್ನಾಗಿರುತ್ತೆ. ಚಾಟ್ ಮಸಾಲ ಇಷ್ಟಪಡ್ತಿರೋರು ಬಿಟ್ಬಿಡಿ. ಆ ನಂತರದಲ್ಲಿ ಮೇಲ್ಗಡೆ ಒಂದಿಷ್ಟು ನಿಂಬೆ ರಸ ಬೀಳಬೇಕು. ನಿಂಬೆ ರಸ ಬಿದ್ದು ಇನ್ನೂ ಬೇಕು ಅಂತಂದರೆ ಸ್ವಲ್ಪ ಚಿಟಿಕೆ ಉಪ್ಪು ಕೂಡ ಹಾಕ್ಬೋದು. ಚಾಟ್ ಮಸಾಲೆ ಇರುತ್ತೆ, ಅದಕ್ಕೋಸ್ಕರ ನಾನು ಹಾಕ್ತಾಯಿಲ್ಲ. ಅದರಿಂದ ಈ ರೀತಿ ಎಲ್ಲ ರೆಡಿ ಮಾಡಿ ಪ್ಲೇಟ್ಗೆ ಎಲ್ಲ ಅಲಂಕಾರವಾಗಿ ಜೋಡಿಸಿ, ಮಧ್ಯದಲ್ಲಿ ಒಂದು ಸಾಸ್ ಬೇಕಾದ್ರೆ ಇಡ್ಬೋದು, ಇಲ್ಲವ ಕಾಯಿ ಚಟ್ನಿ ಮಾಡಿ ಪುದೀನ ಕಾಯಿ ಹಾಕಿ ಚಟ್ನಿ ಮಾಡ್ಬೋದು, ಅಥವಾ ಪ್ಲೇನ್ ಚಟ್ನಿ ಮಾಡಿ ಇಡ್ಬೋದು. ಅದಿಟ್ಟು ಸರ್ವ್ ಮಾಡಿಬಿಡಿ, ಸಾಕು. ಬಹಳ ಖುಷಿಯಾಗಿ ಇಷ್ಟಪಟ್ಟು ತಿನ್ನುವಂತಹ ಒಂದು ತಿಂಡಿ. ನಮಗೂ ಮನೆಯವರಿಗೂ ಎಲ್ರಿಗೂ ಇಷ್ಟ ಆಗುತ್ತೆ. ಸಂಜೆ ಸಮಯದಲ್ಲಿ ಚಳಿಗಾಲದಲ್ಲಂತೂ ಬಹಳ ಒಳ್ಳೆಯೇ ರುಚಿ ಕೊಡುವಂಥ ಒಂದು ತಿಂಡಿ ಅಂತ ಹೇಳ್ಬೋದು. ಸಾಮಾನ್ಯವಾಗಿ ಮನೇಲಿ ಮಾಡ್ತಾರೆ. ಇನ್ನು ಬೇಸಿಗೆಗೆ ತಿನ್ನಬಾರ್ದು ಅಂತಂದರೆ ಯಾವ ಕಾಲ ಇರ್ರಿ, ಬಜ್ಜಿಗೆ, ವಡೆಗೆ, ಅಂಬೊಡೆಗೆ ಇಂಥವೆಲ್ಲ ತಿನ್ನೋದಕ್ಕೆ, ಖಾರದ ಪದಾರ್ಥ ತಿನ್ನೋಕ್ಕೆ ಯಾವ ಕಾಲ ಆದರೂ ಸರಿ ಅಲ್ವಾ? ಹಾಗಾಗಿ ಮಾಡಿ ತಿನ್ನಿ, ಖುಷಿಪಡಿ. ಹೊಸ ವರ್ಷಕ್ಕೆ ಖಾರವಾದಂತಹ ಅಡುಗೆಯನ್ನು ಹೇಳ್ಕೊಡ್ತಾ ಇದ್ದೀನಿ. ಯಾಕಂದರೆ ವರ್ಷ ಮುಗಿಯೋಕ್ಕಿಂತ ಮುಂಚೆ ಸ್ವೀಟ್ ಮಾಡಿದ್ವಲ್ಲ, ಕೇಕ್ ಮಾಡಿದ್ವಲ್ಲ, ಹಾಗಾಗಿ ಈಗ ಖಾರದ ಅಡುಗೆಗಳನ್ನು ಕಲ್ತ್ಕೊಂಡು ಮಜಾ ಮಾಡೋಣ ಅಂತ. ಸೊ ರೆಡಿ ಆಯ್ತಲ್ಲ? ಈಗ ಬಾಯಿಗೆ ಹಾಕಿಕೊಂಡು ರುಚಿ ನೋಡಿ ವಾವ್ ಅಂತ ಹೇಳುವಂಥ ಸಮಯ ನಿಮ್ಮದು. ಇದಾದ ನಂತರ ಇನ್ನೊಂದು ಬಜ್ಜಿ ತೋರಿಸ್ತಾ ಇದ್ದೀನಿ. ಇದೇ ಹಿಟ್ಟಿಗೆ ನೀವು ಏನು ಮಾಡ್ಬೋದು ಅಂದರೆ, ಬದನೆಕಾಯನ್ನು ನೀವು ಈ ರೀತಿ ಸ್ಲಿಟ್ ಮಾಡಿ ಇಟ್ಕೊಳ್ಳಿ. ಎಲ್ಲವನ್ನು ಹಚ್ಚಿ ಅದನ್ನು 2 ಚಮಚ ಎಣ್ಣೆ ಬಾಣಲಿಗೆ ಹಾಕಿ ಅದರಲ್ಲಿ ಬಾಡಿಸ್ಕೊಳ್ಳಿ. ಬದನೆಕಾಯಿ ಅದರಲ್ಲೇ ಸ್ವಲ್ಪ ಬೆಂದಿರಬೇಕು, ಚೆನ್ನಾಗಿ ಬೇಯಬೇಕು. ಯಾಕಂದರೆ ಬದನೆಕಾಯಿ ನಾವು ಇಡೀ ಹಾಗೆ ಹಾಕಿದಾಗ ಒಂದು ಸತಿ ಬೇಯೋದಿಲ್ಲ. ಅದಕ್ಕೋಸ್ಕರ ಈ ರೀತಿ ಸಣ್ಣ ಹೋಳಾಗಿ ಹಚ್ಚಿ ಅದನ್ನು ಈ ರೀತಿ ಎಣ್ಣೆ ಹಾಕಿ ಇಲ್ಲಿವರೆಗೂ ನೀವು ಬೇಯಿಸ್ಕೊಳ್ಳಿ. ಅದು ಬಾಡಿಸ್ಕೊಟ್ರೆ ಬೆಂದೋಗ್ಬಿಡುತ್ತೆ, ಬೇಗ ಬೆಂದೋಗುತ್ತೆ. ಈ ಬದನೆಕಾಯಿ ಹೋಳುಗಳನ್ನು ನೀವು ಎಣ್ಣೆಯಲ್ಲಿ ಅದ್ದಿ ಎಣ್ಣೆಗೆ ಬಿಡಿ. ಮತ್ತೆ ಅಂದರೆ ಹಿಟ್ಟಲ್ಲಿ ಅದ್ದಿ ಎಣ್ಣೆಗೆ ಬಿಡಿ. ಹಿಟ್ಟಲ್ಲಿ ಅದ್ದಿ ಎಣ್ಣೆಗೆ ಬಿಟ್ಟ ನಂತರ ಏನಾಗುತ್ತೆ, ಈ ರೀತಿ ಬಜ್ಜಿ ರೆಡಿಯಾಗಿ ಹೋಗುತ್ತೆ. ಫಸ್ಟ್ ಕ್ಲಾಸ್ ಬಜ್ಜಿ. ಬದನೆಕಾಯಿ ಬಜ್ಜಿ ಕೂಡ ತುಂಬ ರುಚಿ. ಇದು ಆಂಧ್ರದಲ್ಲಿ ಬಹಳ ಫೇಮಸ್ಸು. ಆಂಧ್ರದಲ್ಲಿ ನಿಮಗೆ ಸುಮಾರಾಗೆ ಮಾಡ್ತಾರೆ. ಹುಬ್ಳಿ ಧಾರವಾಡ ಕಡೆ ಬದನೆಕಾಯಿ ಬಜ್ಜಿ ಮಾಡ್ತಾರೆ. ಅದರಿಂದ ರುಚಿ ಜಾಸ್ತಿ ಇರುತ್ತೆ. ಇದು ಕೂಡ ಅಷ್ಟೇ ಒಳ್ಳೆಯ ರುಚಿ ಕೊಡುವಂಥದ್ದು. ಚೆನ್ನಾಗಿ ಬೇಯಬೇಕು ಅಂತಂದರೆ ನೀವು ಈ ರೀತಿ ಹೋಲ್ಡ್ ಮಾಡಿದ್ರೆ ಬೆಸ್ಟು. ಇಲ್ಲ ಇಡೀ ಕಾಯಿ ಹಾಕಿದ್ರೆ ಒಂದೊಂದ್ಸತಿ ಬೆಂದಿರಲ್ಲ, ಅರ್ಧಂಬರ್ಧ ಬೆಂದೋಗುತ್ತೆ. ಅದಕ್ಕೋಸ್ಕರ ಈ ರೀತಿ ಹೋಲ್ಡ್ ಮಾಡಿ ಮೊದಲು ಅದನ್ನು ಎಣ್ಣೆಯಲ್ಲಿ ಬಾಡಿಸ್ಕೊಂಡು ಆ ನಂತರದಲ್ಲಿ ಬೇಯಕ್ಕೆ ಹಾಕಿದಾಗ ನೋಡಿ, ಇದು ಕೂಡ ಕ್ಯೂಟಾಗಿ ರೆಡಿ ಆಯಿತು. ಬಜ್ಜಿಗಳು ರೆಡಿ. ಇದನ್ನು ಕೂಡ ನೀವು ಸಾಸ್ ಜೊತೆ ಅಥವಾ ಚಟ್ನಿ ಜೊತೆ ತಿನ್ಬೋದು. ಇಲ್ವಾ ಗೀರ ಎಲ್ಲ ಹದವಾಗಿದೆ ಅಂದರೆ ಹಾಗೆ ತಿನ್ಬೋದು. ಆದರೂ ಏನಾದರೂ ಒಂದು ಸೈಡ್ಗಿದ್ರೆ ಚೆನ್ನ ಅಲ್ವಾ? ಅದಕ್ಕೋಸ್ಕರ ಸ್ವಲ್ಪ ಸಾಸ್ ಬಳಸಿ ತಿನ್ನಿ, ಅಥವಾ ಚಟ್ನಿ ತೊಗೊಂಡು ತಿನ್ನಿ. ರೆಡಿ ಆಯ್ತಲ್ಲ 2 ಥರ ಬಜ್ಜಿಗಳು. ಇಷ್ಟ ಆಯಿತಾ? ಇಷ್ಟ ಆದ ಕೂಡಲೇ ನೀವು ಮಾಡಬೇಕಾಗಿರೋ ಮೊದಲನೇ ಕೆಲಸ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಬೇಕು ತುಂಬ ಜನರಿಗೆ. ಕಂಪ್ಲೀಟ್ ವಿಡಿಯೋ ನೋಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ ಎಲ್ರಿಗೂ.